ನಮಸ್ಕಾರ ಮುನವರ್ ಪಾಷಾ ಅವರೇ. ನಮಸ್ಕಾರ ಸರ್. ಸುಮಾರು ಆನೆಗಳಿಗೆ ತರಬೇತಿ ಕೊಟ್ಟವರು, ಆನೆಗಳನ್ನ ಪಳಗಿಸಿದವರು, ತಾವು ಆನೆಗಳ ಕ್ರಾಲ್ ನಿರ್ಮಿಸಿದವರು. ಇದೆಲ್ಲದಕ್ಕಿಂತ ವಿಶೇಷವಾಗಿ ಇಡೀ ರಾಜ್ಯದಲ್ಲೇನೆ ಮೊದಲಿಗೆ ಆನೆ ತರಬೇತಿ ಪ್ರಾರಂಭವಾಗಿದ್ದೆ ಸಕ್ರೆಬೈಲ್ನಲ್ಲಿ. ಸಕ್ರೆಬೈಲ್ನಲ್ಲಿ 40-50 ವರ್ಷ ಕೆಲಸ ಮಾಡಿದಂತವ್ರು. ಕ್ರಾಲ್ ಒಳಗೆ ವಿಶೇಷವಾಗಿ 2 ಆನೆಗಳು ಮೊನ್ನೆ ಬರ್ತವೆ ಸರ್. ಹೌದು, ಬಂದಿದೆ. ಮಗ್ದಾನು ಮತ್ತೆ ಇದು ಒಂದು ವಿಕ್ರಾಂತ್ ಅಂತ ಒಂದು ಬಂದಿದೆ ಸರ್. ಎಸ್ ಸರ್. ಯಾಕಂತ ಹೇಳಿದ್ರೆ ಈ ವಿಕ್ರಾಂತ್ ಸಕಲೇಶ್ಪುರ ಬೇಲೂರು ಭಾಗದಲ್ಲಿ ಕರಡಿ ಆನೆ ಒಟ್ಟಿಗಿತ್ತು. ಕರಡಿಯನ್ನ ಹೋದ ವರ್ಷ ಹಿಡಿತಾರೆ. ಅದಾದ್ಮೇಲೆ ಈ ವಿಕ್ರಾಂತನ 72 ಗಂಟೆ ಸತತವಾಗಿ ಕಾರ್ಯಾಚರಣೆ ಮಾಡ್ತಾರೆ. ಆ ಆನೆನ ಹಿಡಿತಾರೆ. ವಿಶೇಷ ಅಂತ ಹೇಳಿದ್ರೆ ಸಕ್ರೆ ಬೈಲಿ ಕಳಿಸಿದ್ದಾರೆ ಈ ಆನೆನ. ಯಾಕಂದ್ರೆ ಸಕ್ರೆ ಬೈಲು ನಿಮ್ಗೆಲ್ಲಾ ಗೊತ್ತು, ಆನೆ ಭಾಷೆನೂ ಸಕ್ರೆ ಬೈಲಿಂದಾನೇ ಬಂದಿರುವಂತದ್ದು. ನಮ್ಮಂತ ನುರಿತ ತರಬೇತುದಾರರು ಸಕ್ರೆ ಬೈಲ್ನಲ್ಲೇ ಇದ್ದಂತವ್ರು. ಯಾವ ರೀತಿ ಸರ್ ಇದು ಕ್ರಾಲ್ ಅಂದ್ರೆ ಏನು? ಈ ಆನೆ ಯಾವಾಗ ಬಂದ್ ಸರ್? ಸರ್, ಕ್ರಾಲ್ ಅಂದ್ರೆ ಈಗ ನಮ್ ಕಾಲದಲ್ಲಿ ಹೆಂಗ್ ಕಟ್ಟಿದ್ವಿ ಅಂದ್ರೆ ನಾವು ಈಗ ಅಳತೆ ಹೇಳ್ಬಿಡ್ತೀವಿ. ನಾವು 12 ಅಡಿ ಉದ್ದ, ಹಿಂಗ್ 12 ಅಡಿ ಹಿಂಗ್ 12 ಅಡಿ ಇಟ್ಟಿ ಗುಂಡಿ ಹೊರಗಡೆ ತೆಗಿತಿದ್ವಿ ನಾವು. ಅದ್ ಯಾಕೆ ಹಂಗ್ ತೆಗಿತಾರಂದ್ರೆ ಈಗ ಕಾರಲ್ಲಿ ಇಕ್ಕಟ್ಟಿರ್ಬೇಕು, ಕ್ರಾವಲ್ ಇಕ್ಕಟ್ಟಿರ್ಬೇಕು. ಅಗ್ಲ ಆಗ್ಬಿಟ್ಟು ಏನಾಗುತ್ತೆ ಅಂದ್ರೆ ಈಗ ನಾವು ಹೋಗ್ತೀವಿ, ಜನಕ್ಕೆ ಓಡಿಸ್ಕೊ ಬಂದು ಹೊಡೆಯಕ್ ಹೋಗಿ ಅಲ್ಲಿ ಕೊಮ್ಮೆ ಮುಡ್ಕೊಳ್ಳೋಕ್ಕೂ ಚಾನ್ಸ್ ಇರ್ತಾಗ ದೊಡ್ಡ ಇದ್ಬಿಟ್ರೆ. ಈಗ ಇಲ್ಲಿ ಕಟ್ಟಿದ್ರು ನೀವು ಒಂದೊಂದ್ ಕ್ರಾವಲ್ 2-3 ಆನೆ ಹಾಕ್ಬಹುದು. ಇದು ಯಾಕಂದ್ರೆ ಇದು ಇಂಜಿನಿಯರ್ ಪ್ಲಾನಿಂಗ್, ಆನೆಯವ್ರ ಪ್ಲಾನಿಂಗ್ ಅಲ್ಲ. ಆನೆಯವ್ರ ಪ್ಲಾನಿಂಗ್ ಮೇಲೆ ಕಟ್ಟಿಲ್ಲ ಇವರು, ಇಂಜಿನಿಯರ್ ಪ್ಲಾನಿಂಗ್ ಮೇಲೆ. ಆನೆಯವ್ರು ಹೇಳಿದ್ಕೊಳ್ಳಿ ಒಂದು ಆಫೀಸರ್ಗಳಿಗೆ ಅವ್ರು ಏನ್ ಹೇಳ್ತಾರಂದ್ರೆ, ನಾನು ಇಂಜಿನಿಯರ್ ಹೋಗಿ ಬಂದಿದ್ದು, ನನಗೆ ಗೊತ್ತಿದೆ ಹೆಂಗ್ ಕಟ್ಟೋದು, ನಾವು ಕಟ್ತೀವಿ ಅಂತ ಹೇಳಿ ಅವ್ರು ಕಟ್ಟಿದ್ದು. ಅಷ್ಟಾಗಲ್ಲ ಏನಂದ್ರೆ ಅದು ಓಡೋಗಿ ಹಲ್ಲು ನಮ್ಗೆ ಓಡಿಸ್ಕೊಬಂದು ಹಲ್ಲು ಮುಡ್ಕೊಳ್ಳಕ್ಕೂ ಚಾನ್ಸ್ ಇರ್ತವೆ. ಆ ಆನೆ ದಂತ ಮುರ್ಕೊಳ್ಳಿಕ್ಕೂ ಚಾನ್ಸ್ ಇರುತ್ತೆ. ಅದಕ್ಕೆ ನಮ್ಮ ಐಡಿಯಾ ಮೇಲೆ ಅದು ಕಟ್ಟಲ್ಲ ಅವರು. ಈಗ ಅವ್ರವ್ರ ಐಡಿಯಾ ಮೇಲೆ, ಇಂಜಿನಿಯರ್ ಐಡಿಯಾ ಮೇಲೆ. ಅದ್ ಯಾಕೆ ನಾವು ಹೇಳ್ತೀವಿ ಅಂದ್ರೆ ಈಗ ನಾವು ನಮಗ್ ಕಷ್ಟ ಮಾಡಿ ನಮಗ್ ಗೊತ್ತು ಹೆಂಗ್ ಆನೆ ಸಾಕ್ಬೇಕು, ಹೆಂಗ್ ಮಾಡ್ಬೇಕು, ಅದ್ ಹೆಂಗ್ ಇಡ್ಬೇಕು. ಅಂದ್ರೆ ಈಗ ಅದಕ್ಕೆ ಇಕ್ಕಟ್ಟಿರ್ಬೇಕು. ಆನೆ ಇಕ್ಕಟ್ಟಲ್ಲಿ ಜಾಸ್ತಿ ಓಡಂಗಿಲ್ಲ, ಜಾಸ್ತಿ ಬರಂಗಿಲ್ಲ. ಆನೆ ಅಲ್ಲಲ್ಲೇ ತಿರ್ಕಬೇಕು, ಅಲ್ಲಲ್ಲೇ ಇರ್ಬೇಕು, ಅಷ್ಟರಲ್ಲೇ ಮಾಡ್ಕೋಬೇಕು ಅದು. ಹಾ ಸರ್. ಈಗ ವಿಕ್ರಾಂತ್ ಅಂತ ಆನೆ ಬರುತ್ತಲ್ಲ ಸರ್, ಏನು LKG ಅಂತ ಹೇಳ್ತಿದ್ರಿ, ಏನ್ ಸರ್ ಯಾವ ಆನೆ ಅದನ್ನ ರಾತ್ರಿ ಇಳಿಸುತ್ತೆ ಸರ್? ಒಂದು ಏಕಲವ್ಯ ಆನೆ ಅಂತ ಹೇಳಿ ಅದನ್ನ ಇಳಿಸುತ್ತೆ, ಆಮೇಲೆ ಆನೆ ಹೊಡೆಯುತ್ತೆ ಅದಕ್ಕೆ. ಹೊರದೆ ಒಳಗೆ ಹಾಕ್ಬೇಕು, ಆಮೇಲೆ ಒಳಗೆ ಹಾಕತ್ತೆ. ಏನ್ ಸರ್ ಇದು ಪ್ರೊಸೆಸ್ ಹೇಳಿ ಸರ್ ಒಂಚೂರು. LKG ಇಂದ ಹೇಳಿ, ಏನ್ ಹೇಳ್ತಾ ಇದ್ರೆ? ಅದು LKG ಅಂದ್ರೆ ಏನ್ ಗೊತ್ತಾ ಸರ್? ಕ್ರಾವಲ್ ಅಂದ್ರೆ ಏನಂದ್ರೆ ಈಗ ಮಕ್ಕಳಿಗೆ ಅಂಗನವಾಡಿ ಇದ್ದಂಗೆ. ಈಗ ಅಂಗನವಾಡಿಲಿ ಏನ್ ಮಾಡ್ತಾರೆ, ಮಕ್ಕಳಿಗೆ ಬರೀ ತಿನ್ಸೋದು, ಉಣ್ಸೋದು, ನೀರ್ ಕೂರ್ಸೋದು ಅಷ್ಟೇ ಒಳಗಡೆ ಮಾಡೋದು. ಎಷ್ಟ್ ದಿವಸ ಮಾಡ್ತಾರೆ ಅಂದ್ರೆ ಒಂದು 15 ತಿಂಗಳು ಮಾಡ್ತಾರೆ. ಅದ್ರ ಮೇಲೆ ಈ ಕಲಿಸ್ತಾರೆ. ಅಂದ್ರೆ ಈಗ ಈ ಬಾಟ್ಲಿಗಳಿಗೆ ಉದ್ದುದ್ದ ಗಳ ಕಟ್ಕೊಂಡು ಅದಕ್ಕೆಲ್ಲ ಈ ಬಾಟ್ಲಿ ಕಟ್ಕೊಂತಾರೆ, ಈ ಪ್ಲಾಸ್ಟಿಕ್ ಬಾಟ್ಲಿಗಳು ಕಟ್ಕೊಂಡು ಅದಕ್ಕೆ ಕೆರಿತಾರೆ. ಎಲ್ಲ ಹುಡುಗರು ಸುತ್ತಮುತ್ತ ಹುಡುಗರಾಗಿ ಹಾಗೆ ಅವ್ರು ಕೆರಿತಾರೆ. ಕೆರಿಬೇಕಾದ್ರೆ ಒಂದು ಹಾಡಿದಾವೆ, ನಮ್ಮ 1-2 ಹಾಡಿದಾವೆ. ಅದು ದೊಡ್ಡ ಹಾಡಿದೆ. ಹಾಡು ಹೇಳ್ತಾ ಕೆರಿತಾರೆ. ಹಾಡು ಹೇಳಿ ಪೂರಾ ಅದಕ್ಕೆ ಕೆರಿಯೋದು ಮಾಡೋದು ಅದೆಲ್ಲ ಮಾಡ್ತಾರೆ. ಎಷ್ಟು ದಿವಸ ಒಂದು ತಿಂಗಳು ಅದನ್ನು ಅದೇ ಹ್ಯಾಬಿಟ್ ಆಗ್ತೈತೆ. ಅಲ್ಲಿ ಒಳಗೇನೆ ಕರಿಯೋದು, ಆ ಕಡೆ ಕರಿಯೋದು, ಈ ಕಡೆ ಕರಿಯೋದು, ತಿನ್ಸೋದು ಎಲ್ಲ ಮಾಡ್ತಾರೆ. ಸರ್ ವಿಕ್ರಾಂತ್ ಆನೆ. ಹೌದು ಸರ್, ಹೇಳಿ. ಬಂತು ವಿಕ್ರಾಂತ್ ರಾತ್ರಿ ಬರುತ್ತೆ ಅಲ್ಲಿಗೆ, ಸಕ್ರೆ ಬೈಲಿಗೆ. ಹೌದು ಸರ್. ಮತ್ತು ಲಾರಿಯಲ್ಲಿ ಯಾಕೆ ಹೊಡೆದಾಡಿಸ್ತಾರೆ ಸರ್ ಒಮ್ಮೆ? ಲಾರಿಯಲ್ಲಿ ಹೊಡೆದಾಸಕ್ಕೆ ಏನ್ ಚಾನ್ಸ್ ಇಲ್ಲ ಸರ್. ಏನಂದ್ರೆ ಅದೇನಾಗುತ್ತೆ ಅಂದ್ರೆ ಆನೆ ಮೂವ್ ಮಾಡುತ್ತೆ, ಕಾಡಾನೆ ನಮ್ಮನೆ ಮೇಲೆ ಮೂವ್ ಮಾಡುತ್ತೆ. ಅವಾಗ ನಮ್ಮನೇನೆ ಹೊಡಿಯೋದು, ನಾವೇನ್ ಹೊಡ್ಸಲ್ಲ, ಆನೆಯವ್ರು ಹೊಡ್ಸಲ್ಲ. ಅದು ಈಗ ಆನೆನೇ ಹೊಡಿಯೋದು. ಯಾಕಂದ್ರೆ ಇದ್ರ ಮೇಲೆ ಜೀವದ ಮೇಲೆ ಆಗ್ತಿರ್ತಲ್ಲ, ಬರ್ಬೇಕಾದ್ರೆ ಇದು ಹೊಡಿತಿತ್ತು ಅಷ್ಟೇ. ಮತ್ತೆ ಆನೆಯವ್ರು ಹೊಡ್ಸಲ್ಲ, ಆನೆಯವರು ಹೊಡ್ಸಕ್ ಚಾನ್ಸೇ ಇಲ್ಲ ಆನೆಗೆ. ಆನೆ ಹೊಡ್ಸುದಿಲ್ಲ ಅವರು. ಈ ಆನೆನಿಗೆ ಆನೆ ನನ್ನ ಮೇಲೆ ಬೀಳ್ತಿತ್ತಂತ ಇದು ಜಗಳ ಹೋಗ್ತದೆ ಅಷ್ಟೇ. ಇದು ಉಳ್ಕೊಳಕ್ಕೆ ಜಗಳ ಮಾಡ್ಕೊಳ್ತಾರೆ ಅಷ್ಟೇ. ಆನೆಯವ್ರು ಹೊಡ್ಸಲ್ಲ ಆನೆಗೆ. ಕ್ರಾಲ್ ಅಲ್ಲಿ ಹಾಕ್ತಾರೆ. ಕ್ರಾಲ್ ಹೇಗೆ ರೆಡಿ ಮಾಡ್ತಾರೆ ಸರ್ ಇದನ್ನ? ಸರ್, ಕ್ರಾಲ್ ಅಂದ್ರೆ ಅದು ನಾವು ಈಗ ಕಟ್ಟಿದೀವಲ್ಲ, ಅದು ಒಂದ್ ಕಡೆ ಮಕ ಬಿಚ್ತೀವಿ ನಾವು. ಒಂದ್ ಕಡೆ ಮಕ ಪೂರಾ ಪೋಸ್ಟ್ ತೆಗೆದ್ಬಿಡ್ತೀವಿ. ತೆಗೆದ್ಬಿಟ್ಟು ಆನೆ ಒಳಗೆ ತಗೊಂತೀವಿ. ಕಾಡಾನೆ ಒಳಗೆ ಹೋಗುತ್ತೆ, ನಮ್ಮನೆ ಒಳಗೆ ಹೋಗುತ್ತೆ. ನಮ್ಮನೆ ಒಳಗೆ ಹೋಗಿ ಒಳಗೆ ಇದ್ದಂತೆ ಆನೆ ನಮ್ದು ಒಂದ್ 4 ಪೋಸ್ಟ್ ಹಾಕ್ತಾರೆ, 4-5 ಪೋಸ್ಟ್ ಹಾಕ್ತಾರೆ. ಅದ್ ಹಾಕಿದ್ಮೇಲೆ ನಮ್ಮನೆ ಪೋಸ್ಟ್ ಹತ್ತಿ ದಾಟ್ತಿತ್ತು ಈ ಕಡೆ. ಪೋಲ್ ಹಾಕ್ತಾರೆ, ಅಡ್ಡ ಹಾಕ್ತಾರೆ, ಕಟ್ಗೆನ ಹಾಕ್ತಾರೆ ಒಳಗಡೆ. ಆನೆ ನಮ್ಮನೆ ಒಳಗನೆ ಇರ್ಬೇಕು. ಆವಾಗ ಒಳಗನೆ ಇದ್ದಿ 4-5 ಪೋಸ್ಟ್ ಹಾಕಿದ್ಮೇಲೆ ಅದು ನಮ್ಮನೆ ಇರ್ತಲ್ಲ ಒಳಗಡೆ, ಅದು ಹೊರಗೆ ಬರುತ್ತೆ. ಅಲ್ಲ, ಆನೆ ಕೈಯಿಂದಾನೆ ಹೊರ ರೋಲ್ ಬಿಸ್ತಾರೆ. ಅದು ಹಗ್ಗ ಎಲ್ಲ ಬಿಸ್ತಾರೆ, ಕೊತ್ಕೆದು ಕೈಯಿಂದ ಎಲ್ಲ, ಕಾಲಿಂದ ಎಲ್ಲ. ಒಳಗಿರುವ ಆನೆದು ಒಳಗೆ ಕಾಡಾನೆ ಇದೆಯಲ್ಲ, ಆ ಕಾಡಿಂದ ಹಗ್ಗ ಎಲ್ಲ ತೆಗಿತಾರೆ ಕುತ್ಕೆಂದ. ಕುತ್ಕೊಂಡು ನಾವು ಬಿಚ್ಚೋದು ಎಲ್ಲ ಹಗ್ಗ ಎಲ್ಲ ಬಿಚ್ಚಿ ಆದ ನಂತರ ಆಮೇಲೆ ನಮ್ಮ ಮನೆ ಜಾಸ್ತಿ ನಾವು ನಮ್ಮನೆ ದಾಟಿದ್ಮೇಲೆ ನಮ್ಮನೆ ಅಲ್ಲಿ ನಿಂತ್ಕೊಳ್ತೀವಿ. ಮತ್ತೆ ಅದು ಹೊರಗಡೆ ಬರಂಗಿಲ್ಲ. ಮತ್ತೆ ಅದಕ್ಕೆ ಹೆದರ್ಸ್ಕೊಂತ ಯಾವ್ದು ಈ ನಮ್ಮನೆ ಹೊರಗ್ ಬಂದು ನೀವು ಬರುದಿಲ್ಲ.
ಕಾಡಾನೆ ಹೊರಗೆ ಬರಕ್ ಬಿಡಲ್ಲ, ಬಂದ್ರು ಎದುರಿಸ್ತಿತ್ತ ಅದಕ್ಕೆ ಒಳಗೇನೆ ಹೋಗುವಂತ. ಆವಾಗ ಬೇರೆ ಆನೆಗಳಿದಾವಲ್ಲ ಅವು ಪೋಲ್ ಹಾಕ್ತಾ ಇರ್ತವೆ. ಓ ಕರೆಕ್ಟ್ ಸರ್, ಪೋಲ್ ಕಟ್ತಾವ. ಪೋಲ್ ಒಳಗೆ ಹಾಕ್ತಾ ಇರ್ತವೆ ಬೇರೆ ಆನೆಗಳು. ಹಾಕಿ ಹೈಟ್ ಮಾಡಿ ಆಮೇಲೆ ಅದಕ್ಕೆ ಅಲ್ಲಿಗೆ ಬಿಡ್ತಾರೆ, ಈ ಕಡೆ ಆನೆ ತಗೊಂಡು ಬಿಡ್ತಾರೆ. ಅವಾಗ ಅಲ್ಲ ನೀವು ಒಂದೇ ಸತಿ ಆನೆ ಪೂರ ಹತ್ತಕ್ಕೆ ಹೋಗ್ತಿದ್ ಮೇಲೆ ಮೇಲಿಂದ ಬೀಳ್ತಿದ್ದೆ. ಅದೇ ಕಾಡಲ್ಲಿದ್ದ ಆನೆ ಪಾಪ ಒಂದೇ ಸತಿ ನಾವು ತಂದು ಕೂಡ್ ಬಿಟ್ರೆ ಅದಕ್ಕೆ ಒಂಥರ ಇದು ಸಂಕಟ. ಊಟ ಹೇಗ್ ಕೊಡ್ತಾರೆ ಸರ್ ಅದಕ್ಕೆ ಅವಾಗ? ಒಳಗೇನೆ ನಾವು ಅದು ಪೋಲಲ್ಲಿ ಜಾಗ ಇರುತ್ತಲ್ಲ, ಅದರಲ್ಲಿ ಸೊಪ್ಪು, ಆಮೇಲೆ ಈ ಅಕ್ಕಿ, ಕಾಯಿ, ಬೆಲ್ಲ, ಕಬ್ಬು ಅದೆಲ್ಲ ಅದು ಹುಲ್ಲಲ್ಲಿ ಹಾಕಿ ಅದು ಉಂಡೆ ಮಾಡಿ ಕಟ್ಟಿ, ಅದು ಮೊದ್ಲೇ ಫಸ್ಟ್ ಏನ್ ಮಾಡ್ತೀವಿ ನಾವು, ಕೋಲಲ್ಲಿ ಹಿಂಗೆ ಎತ್ತಿ ಕೋಲಲ್ಲಿ ಕೊಡ್ತೀವಿ ಕೈಯಲ್ಲಿ. ಅದು ಕೈಯಲ್ಲಿ ಗಪಕ್ ಕಸ್ಕೊಳ್ತೆ, ಒಂದನ್ನೇ ತುಳಿತೈತೆ ಸಿಟ್ಟು. ಅದು ಒಂದೆರಡು ಮೂರ್ ದಿನ ಆಮೇಲೆ ಅದು ತಗೊಂಡ್ ಕೈಯಲ್ಲಿ ಕೊಡ್ತಾ ಇರ್ತೀವಿ. ಕೈಲಿ ತಗೊಂಡ್ ತಿಂತಿದ್ದೆ. ಆಮೇಲೆ ಸ್ವಲ್ಪ ದಿನ ಏನ್ ಮಾಡ್ತೀವಿ, ಕರ್ದು ಆ ಕಡೆ ಕರ್ದು ಬಾಯಲ್ಲಿ ಅಲ್ಲ, ಕೈಯಲ್ಲಿ ಕೊಡ್ಲಿಕ್ಕೆ ಹೋದ್ರೆ ಸೊಂಡ್ಲಾಕಿ ಎಳೆಯುದಿಲ್ವಾ ಅದು? ಇಲ್ಲ, ಕಡ್ಡಿಲಿ ಹೆತ್ಕೊಟ್ಟು ಕಡ್ಡಿಯಿಂದ ಕೊಡೋದು ಬಾಯಿಗೆ. ಆಮೇಲೆ ಏನ್ ಮಾಡ್ತೀವಿ, ಸ್ವಲ್ಪ ದಿನ ಬಿಟ್ಮೇಲೆ ಮತ್ತೆ ಕರಿತೀವಿ. ಈ ಕಡೆ ಬಂದಾಗ ನಮ್ಗೆ ಗೊತ್ತಾಗುತ್ತಲ್ಲ, ಅವಾಗ ಮಾತಾ ಕಬಡ್ಡಿ ಮತ್ತೆ ಅದ್ರಲ್ಲಿ ತೊಳಿ ಸ್ವಲ್ಪ ನೀರ್ ಹಾಕದ್ ಮೇಲೆ ಸ್ವಲ್ಪ ತೊಳಿಯೋದಂದ್ರೆ ಕೈಯಿಂದ ಅಲ್ಲ, ಬಳಿಕ ಬ್ರಷ್ ಕಟ್ಕೊಂತಾರೆ. ಬ್ರಷ್ ಕಟ್ಕೊಂಡು ಒಬ್ಬ ನೀರ್ ಹಾಕ್ತಾ ಇರ್ತಾನೆ, ಒಬ್ಬ ಸುಮ್ಮನೆ ತೊಳ್ದಂಗೆ ಮಾಡ್ತಾನೆ. ಅಂದ್ರೆ 4 ದಿನ ಸ್ವಲ್ಪ ಬೂದಿ ಆಗತ್ತೆ. ಆಮೇಲೆ ಸ್ವಲ್ಪ ಜನ ಹುಡುಗರು ಬಂದು ಆ ಕಡೆ ಹೆದರ್ಸಿಟ್ಕೊಳ್ಳಿ ಬಂದ್ ಮೂಲೆಯಲ್ಲಿ ನಿಂತ್ಕೊಳ್ಳೋದು. ಆವಾಗ ಈ ಕಡೆ ಒಬ್ಬ ನಿಂತ್ಕೊಂಡು ತೊಳಿತಾನೆ. ಆಮೇಲೆ ಏನ್ ಮಾಡ್ತೀನಿ, ಒಳಗಡೆ 2 ಕಂಬ, ಅದಕ್ಕೆ ಎಷ್ಟಂದ್ರೆ ಕಂಬ 10 ಕಂಬ, 10 ಹಿಂಗತ್ತು ಕಂಬಗಳು ನಾವು ಹಾಕಿದ್ರು. 10ಅಲ್ಲಿ ಮಧ್ಯ 2 ಕಂಬ ಇರಲ್ಲ, ಮಧ್ಯ ಕಂಬದ ಮಧ್ಯ ಪೋಲ್ಸ್ ಹಾಕ್ತೀವಿ ನಾವು. ಪೋಲ್ಸ್ ಹೌದು. ಆನೆ ಮತ್ತೆ ಒಳಗೆ ಮಾಡ್ಕೊಂಡು ಮತ್ತೆ ಪೋಲ್ಸ್ ಹಾಕಿ 4-5 ಪೋಲ್ಸ್ ಹಾಕ್ತೀನಿ. ಫಸ್ಟ್ 5-6 ಪೋಲ್ಸ್ ಹಾಕ್ತೀನಿ. 6 ಪೋಲ್ಸ್ ಹಾಕಿ ಹಿಂದ್ಗಡೆ ಕಾಲಿಗೆ ಮುಂದ್ಗಡೆ ಕಾಲಿಗೆ ಕಟ್ಕೊಂತೀವಿ. 1-2 ದಿವಸ ತಿರುಗಬಾರ್ದು. ಆಮೇಲೆ ಒಳಗಡೆ ಹೋಗ್ತಾರೆ ಜನ, ಹುಡುಗರೆಲ್ಲ ಒಳಗೆ ಹೋಗ್ತಾರೆ, ಹೊರಗಡೆ ಇರ್ತಾರೆ. ಅವಾಗ ಇಕ್ಕಟ್ಟಾಗತ್ತಲ್ಲ, ಅವಾಗ ಅಲ್ಲಿಂದ ಮತ್ತೆ ಕೆರಿಯೋದು ಮಾಡೋದು, ಅದಕ್ಕೆಲ್ಲ ಇದ್ ಮಾಡೋದು, ಸದಾಸದೆಲ್ಲ ಮಾಡ್ತಾರೆ. ಕರಿಯುವುದು. ಅದು ಯಾವಾಗ LKG ಮುಗೀತು ಅವಾಗ ಇಂದ ಕಲ್ಸೋದು. ಕಲ್ಸ್ತದ ಒಳಗೇನೆ. ಮತ್ತೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಮೇಲೆ ಹತ್ತೋದು, ತುಳಿಯೋದು, ಹಗ್ಗ ಬಿಗಿದು ಕಟ್ಟೋದು ಒಳಗೇನೆ. ಇಟ್ಟೆಗೆಲ್ಲ ಹಗ್ಗ ಬಿಗಿತಾರೆ, ಹಗ್ಗ ಬಿಗಿದ ಮೇಲೆ ಕುತ್ಕೊಂತಾರೆ, ತುಳಿತಾರೆ. ಅಂದ್ರೆ ಬಹಳ ಹುಷಾರಿರ್ಬೇಕು. ಅದು ಸ್ವಲ್ಪ ಗಡಕತ್ತ ತಿಂದ್ರು ಜಲ್ದಿ ಗಪಕಂತ ಮೇಲೆ ಹತ್ಬೇಕು. ಅವ್ರ ಮೇಲೆ ಒಂದು ಹಗ್ಗ ಕಟ್ಕೊಂತೀವಿ ನಾವು. ಸುಮ್ನೆ ಯಾಮಾರ ಬಿಟ್ಟು ಕೆಳಗೆ ಹಾಕಿ ತುಳಿದು ಬಿಡುತ್ತೆ. ತುಳಿದು ಬಿಟ್ಟದ್ ಗ್ಯಾರಂಟಿ. ಮತ್ತೆ ಬಹಳ ಹುಷಾರಿರ್ಬೇಕು ಸರ್. ಇದು ಬಹಳ ಹುಷಾರ್. ಜೀವದ ಮೇಲೆ ಆಸೆ ಬಿಟ್ಟೇ ಮಾಡ್ಬೇಕು ಆನೆ ಚಾಕ್ರಿನ. ಸರ್ ಯಾವತ್ತು ಆನೆ ಚಾಕ್ರಿ ಜೀವದ ಮೇಲೆ ಆಸೆ ಬಿಟ್ಟೇ ಮಾಡ್ಬೇಕು ಸರ್. ನಾನು 42 ವರ್ಷ ಮಾಡಿದೆ ಸರ್ ಚಾಕ್ರಿ. ನಾನು ಲಾಸ್ಟ್ ಬಿಡೋ ತನಕ ನಾನು ಜೀವದ ಮೇಲೆ ಆಸೆ ಬಿಟ್ಕೊಂಡೇ ಮಾಡಿತ್ತು. ಅದು ಎಷ್ಟೇ ಪಳಗಿರ್ಲಿ ಆನೆ, ಅದು ಪ್ರಾಣಿ ಅದು ಯಾವ ಟೈಮಿಗೆ ಏನು ಅಂತ ಹೇಳಕ್ಕಾಗಲ್ಲ. ಈಗ ಮುಂಚಾನೆ ಹೇಳಕ್ಕಾಗಲ್ಲ ಸರ್. ಈಗ ನಾವೇ ನೋಡಿ, ಈಗ ಮಕ್ಳಿಗೆ ಏನಾಗ ಹೋಗಲ್ಲ ಒಂದೇ ಸತಿ ಸಿಟ್ ಮಾಡ್ಬಿಡ್ತೀವಿ. ಆ ಪ್ರಾಣಿ ಸಿಟ್ ಬರಲ್ಲ. ಮತ್ತೆ ಅದಕ್ಕೆ ಅದೇನಂದ್ರೆ ನಾವು ಅಷ್ಟೇ ಪ್ರೀತಿ, ನಮ್ದೇನಂದ್ರೆ ನಮ್ಗೆ ಅಷ್ಟು ಪ್ರೀತಿಯನ್ನು ನಾವು ನೋಡ್ಕೋಬೇಕು. ಯಾಕಂದ್ರೆ ನಮ್ದು ಊಟ, ಆಸ್ತಿ, ಹಂಪು ಎಲ್ಲ ನನ್ನಿದೆ. ನಿಮ್ಗೆ ಪೂರ ನಮ್ದು ಅದೇ. ಅದು ಆನೆಯಿಂದಾನೇ ನಡೆಯುತ್ತೆ. ಪೂರ ಆನೆಯಿಂದಾನೇ ನಮ್ದು ಸಂಸಾರ. ನಾನೇ ಸರ್, ನಮ್ಗೆ ನಮ್ಮ ಮೈಲ್ ರಕ್ತ ಹರಿಯೋದು ಪೂರ ಆನೆ ಇರೋದೇ. ಆನೆ ಋಣಾನೆ ಸರ್. ಪೂರ ನಮ್ಮ ಮೈಲ್ ರಕ್ತ, ನಮ್ಮ ಮಕ್ಳಿಗೆಲ್ಲ ತಯಾರಿಸ್ತೇವೆ ಅದೇ. ಆಮೇಲೆ ಏನ್ ಮಾಡ್ತೀವಿ, ಅದಾಯ್ತಲ್ಲ, ಅವಾಗ ಕಲ್ತಾಯ್ತು. ಆಮೇಲೆ ಹೊರಗಡೆ ತೆಗಿತೀವಿ ನಾವು. ಅವಾಗ ನಮ್ಗೆ ಗೊತ್ತಾಗುತ್ತೆ ಅವಾಗ ಸ್ವಲ್ಪ ಸದಾಸಿದೆ ಅಂತ. ಆಮೇಲೆ ಹೊರಗಡೆ ತೆಗ್ದು ಅವಾಗ ಹೊರಗಡೆ ತೆಗ್ದು ಮರಕ್ಕೆ ಆ ಕಡೆ ಮರಕೊಂಡು ಕಟ್ತೀವಿ. ನಾವು ಕರ್ದಾಗ ಬರ್ತಿದ್ದದ್ದು, ಆ ಕಡೆ ಈ ಕಡೆ ಬಂದ್ರೆ ಬರ್ತಾ ಇರ್ತಿತ್ತು. ಅದು ತಗೊಂಡೋಗಿ ಮರಕ್ಕೆ ಕಟ್ತೀವಿ. ಅಲ್ಲಿಂದ ಮತ್ತೆ ಬಿಗಿತೀವಿ ಹಗ್ಗ ಬಿಗಿ ಮೇಲೊಬ್ಬ ಕೂರಕ್ಕೆ ಇದ್ ಮಾಡ್ಬೇಕು. ಯಾರು ಆನೆ ಮಾವ ತಾನೆ ಕೂರ್ತಾನೋ, ಅಲ್ಲ ಬ್ಯಾರವ್ರು ಕೂರ್ತಾರೋ, ಒಬ್ಬ ಯಾರು ಕೂತ್ಕೊಂತಾನ ಮೇಲೆ ಕೂತ್ಕೊಂಡಾಗ ಅದೇನ್ ಬಂದ್ರೆ ಅದು 1ನೇ ಕ್ಲಾಸಿಂದ ಓದಿಸೋದು. ಅದು ಫಸ್ಟ್ ಏನ್ ಮಾಡ್ತೀವಿ, ಹಿಂದ್ಗಡೆ ಕುತ್ಕೊಂಡು ಬಾಲದ ಹತ್ರ ಹಗ್ಗ ಅಲ್ಲಿ ಬಿಗಿರ್ತೀವಿ. ಹಗ್ಗದ ಮೇಲೆ ಬಾಲದ ಹತ್ರ ಕುತ್ಕೊಂತೀವಿ. ಬಾಲದಲ್ಲಿ ಕುತ್ಕೊಂಡು ಯಾವಾಗ್ಲೂ ಈಗ ತರೋದು ತಗೊಂಡೋಗೋದು, ಊರಾಗೆ ಹೊಳೆಗೆ ತಗೊಂಡೋಗೋದು, ಹೊಳೆಯಿಂದ ಮತ್ತೆ ಮನೆಗೆ ಇಲ್ಲಿಗೆ ಲೈನ್ ತರೋದು. ಅಲ್ಲ ಸರ್, ಬಾಲದಲ್ಲಿ ಕೂತ್ಕೊಳ್ಳೋದಂದ್ರೆ ಅದು ನೋಡಿ, ಈಗ ಫಸ್ಟ್ ನಾವು ಕುತ್ಕೊಂಡ್ಬೇಕು, ಒಂದೇ ಸತಿ ಬಿದ್ಬಿಡ್ತಾನೆ. ಮೇಲೆ ಕುತ್ಕೊಂಡಾಗ ಮೈಯೆಲ್ಲ ಕೊಡಕ್ತಿತ್ತೆ, ಬೀಳ್ತಿತ್ತೆ. ಅಂದ್ರೆ ಮನುಷ್ಯ ಮೇಲಿಂದ ಬೀಳಂಗಿಲ್ಲ. ಮನುಷ್ಯ ಬಿದ್ರೆ ಅವನಿಗೆ ದಂಡ ಹಾಕ್ತಾರೆ ನಮ್ಮ ಆನೆಯವ್ರಿಗೆ ಸೇರ್ಕೊಂಡು. ಅದಕ್ಕೆ ಏನಂದ್ರೆ ಹಿಂದ್ಗಡೆಯಿಂದ ಗಟ್ಟಿಯಾಗಿ ಹಿಡ್ಕೋಬೇಕು ಅದನ್ನ. ಅದೇ 3 ದಿನ ಹಿಂದ್ಗಡೆ ಕುತ್ಕೋಬೇಕು. ಹಿಂದ್ಗಡೆ ಬಾಲ್ದ ಹತ್ರ 3 ದಿನ ಕುತ್ಕೋ. ಅಂದ್ರೆ ಹಗ್ಗ ಹಾಕ್ತಿವಲ್ಲ, ಹಗ್ಗ ಎಲ್ಲ ಹಾಕಿ ಕುತ್ಕೊಂಡ್ ಬಿಗಿತೀವಿ. ಹಗ್ಗ ಹಿಡ್ಕೊಂಡೆ ಕುತ್ಕೋಬೇಕು. ಈ ಕಾಲೆಲ್ಲ ಪೂರ ಕಿತ್ತೋಗ್ಬಿಡ್ತಾವೆ, ಕಾಲು ಬೆಟ್ಟಲ್ಲಿ ಎಲ್ಲ ಗಾಯ ಆಗಿ. ಅಂತೂ ನಾವ್ ಏನು ಮಾಡಂಗಿಲ್ಲ, ನಾವು ಕುತ್ಕೊಂಡೇಬೇಕು. 3 ದಿನ ಅಲ್ಲಿ ಕುತ್ಕೊಂತೀವಿ. 4ನೇ ದಿನಕ್ಕೆ ಇಲ್ಲಿಗೆ ಬರ್ತೀವಿ. ಎಲ್ಲಿ ನಮ್ ಜಾಗಕ್ಕೆ ಕುತ್ತಿಗೆ ಹತ್ರ ಮುಂದ್ಗಡೆ. 4ನೇ ದಿನಕ್ಕೆ ಮುಂದ್ಗಡೆ ಕುತ್ತಿಗೆ ಹತ್ರ ಬರ್ತೀವಿ. ಕುತ್ತಿಗೆ ಹತ್ರ ಬಂದ್ಮೇಲೆ ಏನ್ ಮಾಡ್ಕೋ, 2 ಬೆತ್ತ ತಗೊಂತೀವಿ. 2 ಬೆತ್ತ ನಮ್ಮ ಹತ್ರ ಇತ್ತು. ಅವಾಗ ಏನ್ ಮಾಡ್ತೀವಿ, 2 ಬೆತ್ತ ಸ್ವಲ್ಪ ಚೂಪ್ ಮಾಡ್ಕೊತೀವಿ. ತುದಿ ಚೂಪ್ ಮಾಡ್ಕೊಂಡು ಈಗ ಬಲಕ್ ತಿರುಗ್ಬೇಕು. 2 ಕಡೆ ಕಿವಿಗೆ ಹಿಂಗ್ ಸ್ವಲ್ಪ ಚುಚ್ಚಿ ಹಿಂಗ್ ಮಾಡಿದ್ರೆ ಅವಾಗ ಈ ಕಡೆ ತಿರುಗುತ್ತೆ.
ಆಮೇಲೆ ಈ ಕಡೆ ಬಲ್ದ ಕಡೆ ತಿರ್ಬೇಕು, ಆಮೇಲೆ ಎರ್ದ ಕಡೆ ಕಿವಿಗೆ ಸ್ವಲ್ಪ ಚುಚ್ಚಿಬಿಟ್ರೆ ಸಾಕು, ಆ ಕಡೆ ತಿರುಗುತ್ತೆ. ಹಿಂಗೆ ಬೆತ್ತದಲ್ಲೇ ಸ್ವಲ್ಪ ದಿನ ಮಾಡ್ತೀವಿ. ಆಮೇಲೆ ಕಾಲಿಗೆ ತರ್ತೀವಿ ನಾವು ಕೈ, ಅದೇ ಕಾಲು ಅಲ್ಲಿ ಇಟ್ಕೊಂತೀವಿ, ಅದೇ ಕಿವಿ ಹತ್ರ. ಎರ್ದ ಕಡೆ ಕಾಲು ಹಿಂಗೆ ಅಮ್ಮಕೊಂಡು ತಿರುಗಿ ಹಿಂಗೆ ಬಲ್ದ ಕಾಲ ಅಲ್ಲಾಡ್ಸಿ ಎರ್ದ ಕಡೆ ತಿರುಗಿ, ಬಲ್ದ ಕಡೆ ಹಿಂಗೆ ಕಾಲು ಅಮ್ಮಕೊಂಡು ಎರ್ದ ಕಡೆ ತಿರುಗಿ ಎರ್ದ ಕಡೆ ತಿರುಗುತ್ತೆ. ಹಿಂಗೆ ಮಾಡಿ ಅಲ್ಲಿ ಕುತ್ಕೊಂಡು ರೂಢಿ ಮಾಡ್ತೀವಿ ಹೊರಗಡೆ ಪೂರ. ಇಂಥ ಫೀಲ್ಡ್ ಅಲ್ಲೆಲ್ಲ ಫೀಲ್ಡ್ ಅಲ್ಲಿ ತನ್ನೋದು, ಫೀಲ್ಡ್ ಅಲ್ಲಿ ತಿರ್ಸೋದು, ಹಿಂಗ್ ತಿರ್ಸೋದೆಲ್ಲ ಮಾಡ್ತೀವಿ. ಆಮೇಲೆ ಸ್ವಲ್ಪ ಅದ್ 3-4 ದಿನ ಆದ್ಮೇಲೆ ಮತ್ತೆ ಒಬ್ಬ ಅವ್ನ್ ಕಾಣೆ ಬರ್ದ ಅಂತ ಇರ್ತಾನೆ ಮುಂದೆ, ಕಾಣೆ ಬರ್ದ ಅಂತ ಅವ್ನಿಗೆ ಹೇಳ್ತಾರೆ. ಏನ್ ಸರ್ ಅವನ ಹೆಸರು? ಕಾಣೆ ಬರ್ದ ಅಂತ ಅಂದ್ರೆ ಅವನ ಮೇಲೆ ಹೋಗ್ಬೇಕು. ಆನೆ ಮೇಲೆ ಮಾವತ ಕೂತಿರಲ್ಲ, ಅವ್ನ್ ಎಲ್ಲಿ ಹೋಗ್ತಾನೆ ಅಲ್ಲಿಗೆ ಬಿಡ್ಬೇಕು ಆನೆ, ಅವ್ನ್ ಹಿಂದೆನೆ ಬಿಡ್ಬೇಕು. ಅವ್ನ್ ಗಾಣೆ ಬರ್ದ ಅಂತೀವಿ. ಅವ್ನ್ ಗಾಣೆ ಬರ್ದ ಇವ್ನ್ ಹಾಡಿದೆ ಅದ್ರಲ್ಲಿ. ಹಾಡು ಯಾವ್ದಂದ್ರೆ ಫಸ್ಟ್ ಹಾಡ್ತಾನೆ, ಇವ್ನ್ ಗಾಣೆ ಬರ್ದ ಹಾಡ್ತಾನೆ. ಏನ್ ಗೊತ್ತಾ? ಅವ್ಲೇ ಹಿವ್ಲೆ, ಅವ್ಲೇ ಹಿವ್ಲೆ ಅಂದ್ರೆ ಹಿಂಗೆ ತಗೋ ಹಂಗೆ ತಗೋ ಅಂತ. ಅವ್ಲೆ ಹಿವ್ಲೆ ಆ ಕಡೆ ತಗೋ ಈ ಕಡೆ ತಗೋ ಅಂತ. ಓಂ ಕಾನ್ ಡೀಲೆ ಅಂದ್ರೆ ಸರಿ ಕುತ್ಕೋ ಅಂತ ಹೇಳ್ತೇನೆ. ಹಾಡಲ್ಲೇ ಪೂರ ಹೇಳಿ, ಹಾಡಲ್ಲೇ ಸುಮಾರು ಉದ್ದ ಇದೆ ಹಾಡೋದು. ಅದೊಂದು ಹಾಡಿದೆ, ಮತ್ತೆ ಅಲ್ಲಿ ಕೆದಿಬೇಕಾದ್ರೆ ಅಲ್ಲೊಂದು ಹಾಡಿದೆ. ಇದೆಲ್ಲ ಹೇಳಿ ಅದಕ್ಕೆ ರೂಢಿ ತಗೋಬೇಕು. ಇಲ್ಲಿ ನಾವು ಫಸ್ಟೇ ಕುತ್ಕೊಬಿಡ್ತೀವಿ, ಕುತ್ಕೊಂಡೇ ನಾವು ರೂಢಿ. ಅದೇನಂದ್ರೆ ಈಗ ಲಾರಿಗೆ ಬಸ್ಸಿಗೆ ಬ್ರೇಕ್ ಇಲ್ಲ ಅಂತ, ಈಗ ಬ್ರೇಕ್ ಹಾಕ್ಲಿತ್ತು, ಅದು ಆನೆ ನಮ್ ಕಾಲಲ್ಲೇ ಹಾಕ್ಲಿತ್ತು ಬ್ರೇಕ್. ಕಿವಿ ಕಿವಿ ಕಾಲೇ ನಮ್ ಕಾಲಲ್ಲೇ ಪೂರ ಹಾಕ್ಲಿತ್ತು. ಈಗ ಕಾಲ್ ಅಲ್ಲಾಡ್ಸೆ ಆನೆ ಮುಂದೆ ಹೋಗುತ್ತೆ, ಕಾಲ್ ನಿಲ್ಸ್ಬಿಟ್ರೆ ಗಪ್ಪಕ್ಕೆ ನಿಂತ್ಕೊಂಡ್ಬಿಡ್ತೈತೆ. ಓಹೋ. ಈಗ ಎರ್ದ ಕಡೆ ನೀವು ತಿರುಗಿಸ್ಬೇಕು. ಎರ್ದ ಕಾಲ ಹಿಡ್ಕೊಂಡು ಬಲ್ದ ಕಾಲ ಅಲ್ಲಾಡ್ಸಿ ಎರ್ದ ಕಡೆ ತಿರುಗ್ತಿತೆ, ಎರ್ದ ಕಾಲ ಹಾಕೊಂಡು ಹಿಂಗೆ ಬಲ್ದ ಕಾಲ ಅಲ್ಲಾಡ್ಸಿ ಬಲ್ದ ಕಡೆ ತಿರುಗ್ತಿತೆ ಅದು. ಮತ್ತೆ ಈಗ ದಲೈ ಮಾಡಕ್ಕೆ ಬಾಯಿಂದ ಹೇಳೋದೇ ಬೇಡ ನೀವು. ಹಿಂಗ್ ಅಮ್ಮಕೊಂಡು ಹಿಂಗ್ ಸ್ವಲ್ಪ ಮೇಲೆ ಎತ್ತಾರೆ ಕಾಲು, ಕೈ ಎತ್ತಿತ್ತು ಮೇಲೆ, ಪೂರ ಕಾಲಲ್ಲೇ ಸೂಕ್ಷ್ಮೆ ನಮ್ದು. ದಲೈ ಅಂದ್ರೆ ನಮಸ್ಕಾರ, ದಲೈ ಅಂದ್ರೆ ನಮಸ್ಕಾರ. ಕೊಂಡ್ಲೆತ್ತಿ ಮಾಡುತ್ತಲ್ಲ ಸರ್? ಅದೇ ಈಗ ನಾವು ಈಗ ಬಾಯಿ ಬಿಚ್ಚು, ಕೆಲವ್ರನ್ನ ಬಾಯಿ ಬಿಚ್ಚು, ನಾವೇನ್ ಕಾಲ್ ಸ್ವಲ್ಪ 2 ಕಾಲು ಅಮ್ಮಕೊಂಡು ಸ್ವಲ್ಪ ಹಿಂಗ್ ಮೇಲೆ ಹಿಂಗ್ ಕಾಲ್ ಹಿಂಗ್ ಮೇಲ್ ಮಾಡಿದ್ರೆ ಹಿಂಗ್ ಕೈ ಮೇಲೆ ಕೈ ಅಂದ್ರೆ ಸೊಂಡಿಲು ದಲಿ ಮಾಡಿ. ಕೆಲವರು ಈಗೆಲ್ಲ ದಲಿದ್ರಿ ಅಂತ ಬಾಯಿಂದಾನೆ ಹೇಳ್ತಾರೆ. ಹಂಗೆ ಪೂರ ಆವಾಗ ಕರೆಕ್ಟ್ ಅದು ಬಂತಂದ್ರೆ ಪೂರ ಪಾಸ್ ಆಯ್ತು ಅಂತ. LKG FKG ಎಲ್ಲ ದಾಟಿ ನಿಮ್ SLC ಪಾಸ್ ಆಯ್ತು ಅಂತ. ಆಮೇಲೆ ಅದು ಅದ್ರ ಪಾಡಿಗೆ ಅದು ಇರುತ್ತಂತ. ಆಮೇಲೆ ತಗೊಂಡೋಗೋದು, ಕಾಡಿಗೆ ಬಿಡೋದು, ಮಾಡೋದು. ಈಗ ಇದು ಹೇಗಿದೆ ಅಂತ ಸರ್, ವಿಕ್ರಾಂತ್ ಅವತ್ ರಾತ್ರಿ ಬರುತ್ತೆ, ಮಧ್ಯರಾತ್ರಿ 4 ಗಂಟೆಗೆ ಕ್ರಾಲ್ ಒಳಗೆ ಹಾಕ್ಬಿಡ್ತಾರೆ ತಂದು ಕೂಡ್ಲೆ. ಯಾಕೆ ಮಧ್ಯರಾತ್ರಿಯಲ್ಲಿ ಹಾಕ್ತಾರೆ ಸರ್ ಅದು ಕ್ರಾಲ್ ಒಳಗೆ? ಸರ್ ಅವಾಗಲೇ ಹಾಕ್ಬೇಕಂತ ತಂದಿದ್ ಕೂಡಲೇ ಕ್ರಾಲ್. ಯಾಕಂದ್ರೆ ಇದು ಹಗ್ಗ ಜಾಸ್ತಿ ಕುತ್ತಿಗೆಯಲ್ಲಿ ಕಾಲಲ್ಲಿ ಇರಂಗಿಲ್ಲ. ಅದೇನಾಗುತ್ತೆ ಅಂದ್ರೆ ಹಗ್ಗ ಕುತ್ತಿಗೆಯಲ್ಲಿ ಅದು ಹೀಟ್ ಅಲ್ಲ, ಕಟ್ಟಲ್ಲ, ಆರಿನ ಹಗ್ಗ ಅಲ್ಲ, ಅದು ಹೀಟ್ ಆಗ್ಬಿಟ್ಟಿದೆ. ಹೀಟ್ ಆಗಿ ಅದು ಪೂರ ಹಣ್ಣಾಗ್ಬಿಟ್ಟೈತೆ ಒಳಗಡೆ. ತಕ್ಷಣ ಹಗ್ಗ ಬಿಡ್ಬೇಕು, ಹಗ್ಗ ಬಿಚ್ಚಬೇಕು. ಹಗ್ಗ ಬಿಚ್ಚಿ ಅದಕ್ಕೆ ಮತ್ತೆ ಕ್ರಾಲ್ ಮಾಡ್ಲಿಕ್ಕೆ 1 ದಿವಸ ಹಿಡಿಯುತ್ತೆ? ಇಲ್ಲ ಸರ್, ಸುಮಾರು ದಿವಸ. ಅಂದ್ರೆ ನಾವೇನ್ ಗೊತ್ತಾ, 6 ಅಡಿ ಗುಂಡಿ ತೆಗಿಬೇಕು ಒಳಗಡೆ. 6 ಅಡಿ 25 ಅಡಿ ಕಂಬ ತರಬೇಕು. 25 ಅಡಿ ಕಂಬ ತಂದ್ರೆ 25 6 ಅಡಿ ಮೇಲೆ 6 ಅಡಿಗ ಅದು ಕಂಬ, 4 ಕಂಬ, ಒಂದು ಗುಂಡಿ. ನಾ ಹಿಂಗ 4 ಅಡಿ ಗುಂಡಿ. ಎಷ್ಟು ಗುಂಡಿ? 4 ಗುಂಡಿ. ಆಮೇಲೆ 2 ಅಡಿ ಈ ಕಡೆ ಹಿಂಗ್ 2 2 ಅಡಿ ಉದ್ದ. 2 ಗುಂಡಿ, 1 2 3 4 ಗುಂಡಿ. ಅದು 4 ಇದು 4 ಗುಂಡಿ. ಆ ಗುಂಡಿ ತೆಗ್ದಾದ್ಮೇಲೆ ಆ ಗುಂಡಿ ಒಳಗಡೆ ಒಂದೊಂದು ಸ್ವಲ್ಪ ತೆಗಿತೀವಿ. ಯಾಕಂದ್ರೆ ಗೂಟ ಹಿಂಗ್ ಹಾಕಿದ್ಕೂಲೆ ಕರೆಕ್ಟ್ ಆಗಿ ನಿಂತ್ಕೋಬೇಕು. ಅದು ನಾವು ಆನೆ ಕೈಂದಾನೆ ಹಾಕ್ಸ್ತಿದ್ದು ಮೊದ್ಲೆ. ಈಗೆಲ್ಲ ಕ್ರೋನ್ ಬಿಡಿ, ಈಗೆಲ್ಲ ಕ್ರೋನ್ ಮಾಡ್ತಾರೆ. ಈಗೆಲ್ಲ ಮಷೀನ್ ಬಂದ್ಬಿಟ್ಟಿದೆ, ಎಲ್ಲ ಮಿಷಿನ್. ಅವಾಗ ಅದ್ರ ಒಳಗೆ ಏನಿದ್ರೆ ಬರೇ ಮಳ್ಳೆ ಹಾಕ್ಬೇಕು, ಮತ್ತೆ ಏನು ಹಾಕಂಗಿಲ್ಲ. ಮಳ್ಳೆ ಹಾಕ್ಬೇಕು. ಯಾಕೆ? ಅದು ಯಾಕಂದ್ರೆ ಬೇರೆ ಹಾಕಿದ್ರೆ ಗೆದ್ದೆ ತಿಂದಿ ಲಡ್ಡ ಆಗ್ಬಿಡ್ತದಲ್ಲ, ಕಂಬ ಗೆದ್ಲೆ ಹಿಡಿದು ಬಿಡುತ್ತೆ. ಗೆದ್ಲೆ ಹಿಡ್ಬಿಟ್ಟು ಮತ್ತೆ ಟೈಟ್ ಬರಲ್ಲ, ಒಳಗಡೆ ಟೈಟ್ ಬರಲ್ಲ. ಒಳಗಡೆ ಎಷ್ಟು ಅರ್ಧಕ್ಕೆ ಹಾಕ್ಬೇಕು, ಅರ್ಧದ ಮೇಲೆ ಸಿಮೆಂಟ್ ಹಾಕ್ಬೇಕು, ಅದ್ರ ಮೇಲೆ ಸಿಮೆಂಟ್ ಹಾಕ್ಬೇಕು. ಅದಾದ್ಮೇಲೆ ಇದು ಹೇಗಿದೆ ಅಂತೆ ಸರ್, ಈಗ ವಿಕ್ರಾಂತ್ ಆನೆ ನೀವು ನೋಡ್ತೀರಾ ಡೈಲಿ, ಹೇಗಿದೆ ಸರ್? ಈಗ ಏನೆಲ್ಲ ಕರ್ದು ಅವ್ರು ಕುಚ್ಚೆ ಕಟ್ ಬಾಯಲ್ಲಿ ಕೊಡ್ತಾರೆ, ಕಪ್ ತಗೊಂಡೋಗಿ ಬಾಯಲ್ಲಿ ಕೊಡ್ತಾರೆ, ಬಂದ್ ಬಾಯಿ ಬಚ್ಕೊಂಡ್ ಇಸ್ಕೊಂಡ್ ತಿಂತಿದೆ. ಆಮೇಲೆ ಮಕ್ಕಳನ್ನು ಬಾಯಲ್ಲೇ ತಿಂತ ಇದೆ. ಏನು ಹೊಡೆದಾಡಿಲ್ಲ ವಿಕ್ರಾಂತ್? ಇಲ್ಲ, ಏನೇನು ಇಲ್ಲ. ಸ್ವಲ್ಪ ಗಲಾಟೆ ಮಾಡ್ತದೆ ಪಾಪ, ಒಂದೇ ಸತಿ ಹಾಕಿದ್ಕೊಳ್ಳೆ ಗಲಾಟೆ ಮಾಡ್ತಾರೆ. ಅದೇನು ಮಾಡಕ್ಕಾಗಲ್ಲ, ಅದೆಲ್ಲ ಮಾಡ್ತಾ ಅದು ಪಾಪ. ಅದು ಒಂದೇ ಸತಿ ಹಾಕಿದ್ಮೇಲೆ ಕಾಲ ತಿರುಗಿದ್ದ ಆನೆಗೆ ಒಂದೇ ಸತಿ ಕೂಡ್ಬಿಡ್ತೇವೆ, ಮತ್ತೆ ಏನ್ ಮಾಡಿತ್ತು. ಮತ್ತೆ ಇದು ಸರ್, ಇದು ಆನೆ ಮಕ್ನಾ ಏನಾಗಿದೆ ಸರ್? ಈಗ ಮಕ್ನಾನು ಒಂದ್ ತಂದ್ರಲ್ಲ ಅಲ್ಲಿಗೆ, ಅದು ಬಹಳ ಚೆನ್ನಾಗಿದೆ ಸರ್. ಅದ್ ಮಕ್ಕಳನ್ನು ಅದನ್ನ ತಗೊಂಡ್ ಕೈಯಲ್ಲಿ ತಗೊಂತ ಇದೆ, ತಿಂತ ಇದೆ. ಅದು ನಮ್ಮ ಮಗನಿಗೆ ಕೊಟ್ಟಿದ್ದಾರೆ. ಇದರಲ್ಲಿ ಡೇಂಜರ್ ಆನೆ ಯಾವ್ದು ಸರ್, ಮಕ್ನಾನ ಅಥವಾ ವಿಕ್ರಾಂತ? ಸರ್ ನಾವೇನು ಹೇಳುದು ಗೊತ್ತಾ, ನನ್ನ ಅನುಭವ ನಾನು ಹೇಳ, ಡೇಂಜರ್ ನಾವೇ ಸರ್. ಪ್ರಾಣಿಗಳು ಡೇಂಜರ್ ಯಾವತ್ತೂ ಆಗಲ್ಲ. ಯಾಕಂದ್ರೆ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಅದು ಯಾವತ್ತೂ ಡೇಂಜರ್ ಆಗಲ್ಲ. ಡೇಂಜರ್ ನಾವೇ. ಸ್ವಾರ್ಥಿ ಅಂದ್ರೆ ನಾವೇ ಸರ್, ಮನುಷ್ಯನೇ ಸ್ವಾರ್ಥಿ. ಪ್ರಾಣಿ ಯಾವತ್ತೂ ಸ್ವಾರ್ಥಿ ಆಗಲ್ಲ. ನೀವು ಪ್ರಾಣಿಗೆ ಒಂದು ನಾಯಿಗಾಗ್ಲಿ ಒಂದು ಅನ್ನ ಹಾಕ್ಬಿಟ್ರೆ ನೀವು ಒಂದು 2 ವರ್ಷ ಹೋಗ್ಬಿಟ್ಟು ಹೋಗಿ ನಿಮ್ಗೆ ನೋಡಿ ಬಾಲ ಅಲ್ಲಾಡ್ತಿದ್ದೆ.
ಈಗ ನಾವೇನ್ ಮಾಡ್ತೀವಿ ತಿಂದಿತ್ಕೊಳ್ಳಿ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಮರ ಅದಕ್ಕೆ ಅಂತೀವಿ. ಒಂದೇನ್ ತಿನ್ನಿಸ್ತಾ ಮರ ಉಪ್ಪು ಕಮ್ಮಿ ಇತ್ತು ಅದಕ್ಕೆ ಉಪ್ಪೇ ಹಾಕಿಲ್ಲ ಸಾಕು ಪುಡಿನ ಹಾಕಿಲ್ಲ ಅಂತೀವಿ. ಹಾಗೆ ಹೇಳ್ತೀವಲ್ಲ ನಾವು. ಅದಕ್ಕೆ ಸ್ವಾತಿ ನಾವ್ ಆದ್ವು ಅವ್ರು ಆದ್ವು. ಹೌದೌದು. ಇದು ಯಾವಾಗ ಹೊರಗ್ ಬರುತ್ತಂತೀರಾ ಈಗ? ಇದು ಇನ್ನು ಹೋಗ್ಬೇಕು ಸರ್, ಇನ್ನೊಂದ್ 2 ತಿಂಗಳು ಹೋಗ್ಬೇಕು. 2 ತಿಂಗಳು ಆಗ್ತೀರಂತೀರಾ? 2 ತಿಂಗಳು ಆಗ್ಬೇಕು. 2 ತಿಂಗಳ ಆದ್ಮೇಲೆ ಅಂತರಾನೆ ಕ್ರಾಲ್ ನಿಂದ ಹೊರಗ್ ಬರುತ್ತೆ. ಕೆಲಸ ಕ್ರಾಲಲ್ಲಿ ಒಳಗನೆ ಮಾತಾಡ್ತಾರೆ. ಅದಕ್ಕೆ ತಿನ್ಸೋದು ಉಣ್ಸೋದು ಅದ್ ತಿನ್ನಕೊಂಡಕ ಒಂದ್ ಚೂರು ಕಮ್ಮಿ ಮಾಡಲ್ಲ. 5 ನಿಮಿಷನೂ ಬಿಡ ತಿನ್ನಕ್. ಅದಕ್ಕೆ ಕ್ರಾಲ್ ಅಲ್ಲಿ ಇದ್ದಾಗ ತಿನ್ಲಿಕ್ ಉಣ್ಲಿಕ್ ಒಂಚೂರು ಕಮ್ಮಿ ಮಾಡೋದಿಲ್ಲ. ಸರ್ ಅದ್ ಕಮ್ಮಿ ಮಾಡಂಗಿಲ್ಲ. ತಿನ್ಸುಣ್ಸೆ ಪ್ರೀತಿ ಮಾಡಿ ತಗೊಳ್ಬೇಕು ಸರ್. ನೀವು ಬಡ್ಡಿ ಯಾವ್ದು ಪ್ರಾಣಿಗಾಗ್ಲಿ ಯಾರಿಗೂ ಬುದ್ಧಿ ಕಲ್ಸಕ್ ಆಗಲ್ಲ. ಪ್ರೀತಿಯಿಂದಾನೇ ತಗೊಳ್ಬೇಕು. ನೀವ್ ಕೆಲವ್ರು ಹೇಳ್ತಾರೆ ಹೊಡಿತಾರ ಮರ ಹೆಂಗ್ ಹೊಡಿತಾರ ಅನ್ನಗೆ ಹೊಡೆದೇ ಮಾಡೋದು ಅಲ್ಲ. ಪಡಿಯೋದು ಹೊಡೆದ್ ಯಾವನಿಗೂ ಬುದ್ಧಿ ಕಲಿಯಲ್ಲ, ಯಾವನಿಗೂ ಬರಲ್ಲ. ಅದಕ್ಕೆ ತಿನ್ಸುಣ್ಸಿ ಪ್ರೀತಿ ಮಾಡಿ ತಗೊಳ್ಬೇಕು. ನೀರೆಲ್ಲ ಹೇಗೆ ಕುಡಿಸ್ತಾರ ಸರ್ ಈಗ? ನೀರು ಅದ್ರ ತೊಟ್ಟಿ ಇಟ್ಟಿದೀವಿ ಹೊರಗಡೆ. ತೊಟ್ಟಿ ಎಲ್ಲ ಇರ್ತೀವಿ. ಅದೇ ಬಂದು ಕೈ ಅಲ್ಲಿ ನಲ್ಲಿ ತಂದೆ ಹಾಕ್ತಾರ ಪೈಪ್. ಮತ್ತೆ ಮೇಲೆಲ್ಲ ಪೈಪ್ ಮಿಷಿನ್ ಇಟ್ಟಿದಾರಲ್ಲ ಮೀನ್ ನೀರ್ ಬಿಟ್ಟಕ್ಕೆ ಮೈ ಮೇಲೆ. ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಎಷ್ಟು ಆನೆ ಇದಾವ್ ಸರ್ ಈಗ ಒಳಗೆ ಕ್ರಾಲ್ ಒಳಗೆ? 2 ಮಕನ ಒಂದು ಇದೊಂದು. 2 ಆನೆಗಳಿದಾವೆ. ಮತ್ತೆ 2 ಬರ್ತಾವಂತೆ. ಯಾವಾಗ ಬರುತ್ತೆ ಗೊತ್ತಿಲ್ಲ. ಮತ್ತೆ 2 ಬರ್ತಾವಂತೆ. ಇನ್ನೂ 2 ಬರ್ತಾವೆ. ಇನ್ನು 2 ಬರ್ತಾವಂತೆ ನಿಮ್ಮದಿಂದಾನೆ. ಕ್ರಾಲ್ ರೆಡಿ ಆಗ್ತಾ ಇದೆ. ಕ್ರಾಲ್ ರೆಡಿ ಆಗ್ತದೆ. ಎಲ್ಲಿಂದ ಅಂತ ಗೊತ್ತಿಲ್ಲ. ಹಾಸನದಿಂದ ಎಲ್ಲ ಆಯ್ತು. ಕಾಡ್ ಚೊಕ್ಕಾತ ಬಂತು, ಊರಾತ ಬಂತು, ಮತ್ತೆ ಏನ್ ಮಾಡ್ತಾವ ಪಾಪ ಹೊಟ್ಟೆಗೆ. ಅದ್ರ ಅರ್ಥ ಇನ್ನೊಂದ್ಸರಿ ಕಾರ್ಯಾಚರಣೆ ಇದೆ ಈಗ? ಇದೆ 2 ಆನೆ ಹಿಡಿಯೋದಿದೆ. 2 ಕ್ರಾಲ್ ರೆಡಿ ಇದೆ ಈಗ ಮತ್ತೆ. ಈಗ ಮೊನ್ನೆ ಒಂದು ಆನೆ ಹೋಯ್ತು, ಇನ್ನೊಂದು ಹೆಣ್ಣಾನೆ. ಎಲ್ಲಿಗೆ ಸರ್? ಮತ್ತಿಗೋಡಿಗೆ. ನಾನು ಇರ್ಬೇಕಾದ್ರೆ ನಾನು 2014 ಬಂತು ಕುಂತಿ. ಮರಿ ಆನೆ ಜೊತೆಲೆ ಬಂದಿದ್ದು. ಒಂದು ಗಂಡು ಮರಿ ಇತ್ತು. ಆಮೇಲೆ ಅದು ಆದ್ಮೇಲೆ ಇದು ಹಾಕ್ತು. ಈ ಮರಿ ಹಾಕ್ತು 2015 ಹಾಕ್ತು. ಅದು ಹೇಮಾವತಿ ಅಂತ. ಅದನ್ನ ಅಲ್ಲಿ ಕಳ್ಸಿದ್ರು. ಅಲ್ಲಿ ಕಳ್ಸು. ಅಲ್ಲಿ ಹೆಣ್ಣಾನೆ ಇಲ್ಲ ಅಂತೆ, ಅದಕ್ಕೆ ಅಲ್ಲಿ ಕಳ್ಸು ಮೊನ್ನೆ. ಅಲ್ಲಲ್ಲ, ಈಗ 2 ಕ್ರಾಲ್ ಇದೆ, ಇನ್ನೆರಡು ಕ್ರಾಲ್ ಎಕ್ಸ್ಟ್ರಾ ರೆಡಿ ಇದೆ ಈಗ. ಎಕ್ಸ್ಟ್ರಾ ರೆಡಿ ಇದಾವೆ. ಡಬಲ್ ಕ್ರಾಲ್ ಇರೋದು ಅದು. ಡಬಲ್ ಕ್ರಾಲ್ ಅಲ್ಲಿ ಈಗ ಹಳೆ ಕ್ರಾಲ್ ಅಲ್ಲಿ ಮಕನ ಹಾಕಿದ್ದಾರೆ, ಹೊಸ ಕ್ರಾಲ್ ಅಲ್ಲಿ ಇದು ಹಾಕಿದ್ದಾರೆ. ಇನ್ನೊಂದು ಹೊಸ ಕ್ರಾಲ್ ಖಾಲಿ ಇದೆ. ವಿಕ್ರಾಂತ್ ಇನ್ನು ಹಳೆ ಕ್ರಾಲ್ ಖಾಲಿ ಇದೆ. ಯಾರು ಸರ್ ವಿಕ್ರಾಂತಿಗೆ ಮಾವತ? ನಮ್ಮ ಅಷ್ಟಂತೆ ರಫೀಕ್ ಅಂತ ಒಂದ್ ಮಗ. ಹುಡುಗ ಅವನು ವಿಕ್ರಾಂತ್ ಕೊಟ್ಟಾರೆ. ಮಕ್ಕನ ನಮ್ಮ ಮಗನಿಗೆ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿ ಕಲಿಸ್ತಾರೆ ಇಬ್ರು. ಮಲ್ಗಂಗಿಲ್ಲ ಸರ್, ರಾತ್ರಿ ಹಗ್ಲಲ್ಲಿ ಮಲ್ಗಂಗಿಲ್ಲ ಇಬ್ರು. ಯಾಕೆ? ಈಗ ಏನ್ ಗೊತ್ತಾ, ನಾವು ರಾತ್ರಿನೇ ಜಾಸ್ತಿ ಬುದ್ಧಿ ಕಲ್ಸೋದು, ಹಗ್ಲತ್ತು ಬುದ್ಧಿ ಕಲ್ಸಕ್ ಆಗಲ್ಲ. ಅವಾಗ ರೂಢಿ ಆಗಲ್ಲ. ಅದು ನಮ್ ಮನುಷ್ಯ ಅಂತ ಯಾವಾಗ ಗೊತ್ತಾಗ್ತದೆ ರಾತ್ರಿನೇ. ರಾತ್ರಿ ಏನ್ ನಾವು ತಿನ್ಸು ಉಣ್ಸೋದ್ ಮಾಡ್ತೀವಿ, ಅದೇ ನಿಲ್ಲದಲ್ಲಿ ಆನೆ ನೆನಪಲ್ಲಿ ಇಟ್ಕೊಳ್ಳೋದು. ಸೊ ಹೀಗಾಗಿ ನಿಮ್ಮ ಪ್ರಕಾರ ಇನ್ನು 1-2 ತಿಂಗಳಾಗುತ್ತೆ ಹೊರಗೆ ಬರೋತ್ತಿಗೆ? ಆಗುತ್ತೆ ಸರ್. ಅಂದ್ರೆ ಕಾಡನ್ನೆಲ್ಲ ಒಂದೇ ಸತಿ ಈಗ್ಲೂ ಅದು ಹೊಡಿಯಂಗಿಲ್ಲ ಪಡಿಯಂಗಿಲ್ಲ, ಏನೇನಿಲ್ಲ. ತಿನ್ಸುಣ್ಸೆ ತಗೊಳ್ಬೇಕಲ್ಲ, ವಿಶ್ವಾಸದ ಮೇಲೆನೆ ತಗೊಳ್ಬೇಕು ಅವ್ರಿಗೆ. ಸರ್ ಮಕ್ಕಳ ಏನ್ ಚೆನ್ನಾಗ್ ಬುದ್ಧಿ ಕಲಿತಾ ಇದೆ? ಮಕ್ಕಳ ಚೆನ್ನಾಗಿ ಕಲಿತಾ ಇದೆ. ಆಮೇಲೆ ಇದನ್ನು ಚೆನ್ನಾಗಿದೆ. ವಿಕ್ರಮ್ ಚೆನ್ನಾಗಿದೆ. ದಂತ ಉದ್ದ ಇಲ್ಲ ಸರ್ ವಿಕ್ರಾಂತಿಗೆ? ಸರ್ ವಿಕ್ರಾಂತ್ ಒಂದೇ ಅಲ್ಲ, ನಿಮ್ ಹಾಸನಾನೆ ಪೂರಾ ಅಷ್ಟೇ ದಂತ ಉದ್ದ ಇಲ್ಲ. ಹಾಸನಾನೆ ಪೂರಾ ಅಷ್ಟೇ. ನೀವ್ ಯಾವ್ದೇ ಹಾಸನಾನೆ ನೋಡಿ, ಅವಕ್ಕೆ ದಂತ ಉದ್ದ ಇಲ್ಲ. ದಂತ ಗಿಡ್ಡನೇ ಅವು. ಅಂದ್ರೆ ಗಟ್ಟಿ ದಂತ ಅವು. ಗಟ್ಟಿ ದಂತ. ಈ ಉದ್ದ ದಂತ ಏನಿದೆ ಗಟ್ಟಿ ಬರಲ್ಲ. ನೀವು ಉದ್ದ ದಂತ ಇಲ್ಲಿ ಗೊತ್ತಾ? ಧರ್ಮಸ್ಥಳ, ಬನ್ನಾರ್ಘಟ್ಟ, ಮುತ್ತೋಡಿ, ಇವೆಲ್ಲ ಉದ್ದ ದಂತಗಳು. ನೀವು ಹಾಸನಾನೆ ಎಲ್ಲಿ ನೋಡಿದ್ರು ಪೂರಾ ಅದು ದೊಡ್ಡ ಗಿಡ್ಡನೇ ಅದು. ಚಿಕ್ಕಮಂಗ್ಳೂರಲ್ಲಿ ಉದ್ದ ದಂತ. ಪೂರ ಚಿಕ್ಕಮಂಗ್ಳೂರ್ ಧರ್ಮಸ್ಥಳ ಬರ್ತಲ್ಲ, ಅಲ್ಲಿ ನಾವೆಲ್ಲ ಉದ್ದ ದಂತಾನೆ. ಆದ್ರೆ ಈ ಆನೆ ಚಿಕ್ಕದಂತ, ಆದ್ರೆ ಗಟ್ಟಿ ಇರುತ್ತೆ. ಗಟ್ಟಿ ದಂತ. ಹೇಗೆ ಹೇಳ್ತೀರಾ ಸರ್ ಗಟ್ಟಿ ಇರುತ್ತೆ ಅಂತ ಹೇಳಿ? ನಮಗೆ ಗೊತ್ತಾಗ್ಬಿಡುತ್ತೆ. ದಂತದಲ್ಲಿ ಕೆಂಪಗ್ ಬರ್ತಿತ್ತೆ. ಕೆಂಪು ದಂತ ಬಂದ್ರೆ ಮಾತ್ರ ಕೆಂಪದ್ ಬಂದಿದ್ದಂತ ಅದ್ರ ಮೇಲೆ ಗೆರೆ 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 ಬರ್ತಿತ್ತೆ, ಅದು ಗಟ್ಟಿ ದಂತ. ಈ ಬಿಳೆ ದಂತ ಬರುತ್ತೆ, ಬೆಳ್ಳುಗೆ. ಅಂದ್ರೆ ಸರ್ ಜಾಸ್ತಿ ಕೂಡಲೇ ಬೆಳಿತಿ ಸರ್. ಈಗ ನೋಡಿ ದಂತ ಇದೆಯಲ್ಲ, ನೀವು ಬಹಳ ಬೇಗ ಬೆಳೀತಲ್ಲ, ಆ ದಂತ ಗಟ್ಟಿ ಬರಲ್ಲ. ಸ್ವಲ್ಪ ನಿಧಾನ ಬೆಳಿತಲ್ಲ, ಅವೆಲ್ಲ ದಂತ ಗಟ್ಟಿ. ಕರೆಕ್ಟ್ ಸರ್. ಸೊ ಈಗ ಮಕ್ಕಳ ಏನ್ ಮಾಡ್ತಾರೆ ಸರ್? ಕಾಡಿಗೆ ಬಿಡ್ತಾರ ಅಥವಾ ಏನ್ ಮಾಡ್ತಾರ? ಇಲ್ಲೇಗೆ ಪಳ್ಸಕ್ಕೆ ಅದು ಯಾವ್ದು ಬಿಡೋದಿಲ್ಲ, ಎರಡೂ ಬಿಡಲ್ಲ, ಇಲ್ಲೇ ಬಳಸ್ಕೊಳ್ತಾರೆ. ಇಲ್ಲೇ ಪಳ್ಸಕ್ಕೆ ಬರೋದು. ಈಗ ಹಿಡಿದು ಕಲ್ಸೋದು ಅದು ಪಳ್ಸಕ್ಕೆ ಬರೋದಿಲ್ಲ. ಆದ್ರೆ ಮಕ್ಕಳನ್ನ ಯಾವತ್ತು ಆನೆ ಹಿಡಿದು ತಗೊಂಡ್ ಹೋಗುದಿಲ್ಲಲ್ಲ? ಬೆಳಗ್ಗೆ ಸ್ನಾನ ಮಾಡಿಸ್ಬೇಕು ನದಿಯಲ್ಲಿ ಸ್ನಾನ, ಮಧ್ಯಾಹ್ನ ಕಾಡಿಗೆ ಬಿಟ್ಟು ಬಿಡ್ತೀರಾ? ಮಧ್ಯಾಹ್ನ 1 ಗಂಟೆಗೆ ಬಿಡ್ತೀವಿ. ನಾವಿಲ್ಲ ಇರ್ಬೇಕಾದ್ರೆ 11 ಬಿಡ್ತೀವಿ. ಈಗ 1 ಗಂಟೆಗೆ ಬಿಟ್ಟು ಆಮೇಲೆ ನೆಕ್ಸ್ಟ್ ಮರನೇ ದಿವಸ ಕರ್ಕೊಂಡ್ ಬರೋದು. ಮನೆ ಸಹ ಕಾಡಿಗೆ ಬಿಟ್ಟು ಮತ್ತೆ ಮಧ್ಯಾಹ್ನ ಮೇಲೆ ಈಗ ಅವ್ರು ಬಿಟ್ಟು ಬರಕ್ಕೆ 3 ಗಂಟೆ ಆಗುತ್ತೆ.
ಬಂದ್ ಊಟ ಐಟ ಮಾಡ್ಕೊಂಡು 1 ಗಂಟೆ ರೆಸ್ಟ್ ತಗೊಂಡ್ ಮತ್ತೆ ಹೋಗ್ಬೇಕು. ಎಲ್ಲಿದ ಏನ್ ನೋಡ್ಕೋಬೇಕು. ಮತ್ತೆ ಬೆಳಿಗ್ಗೆ 6 ಗಂಟೆಗೆ ನೋಡ್ಬೇಕು. ಈಗ ಏನ್ ಗೊತ್ತಾ, ನಮ್ಮ ಆನೆಗಳು ಈಗ ಇಲ್ಲೇ ನಮ್ ಮಾತ್ ಕೇಳೋದು, ಊರಲ್ಲೇ ನಮ್ ಮಾತ್ ಕೇಳೋದು. ಬಾಡಿ ಬಿಟ್ಟು ನಮ್ ಮಾತ್ ಕೇಳಲ್ಲ ಅವು. ನಾವ್ ಬಿಚ್ಚಿ ಕುತ್ಕೊಳ್ತಾಗ ನಮ್ ಮಾತ್ ಕೇಳಲ್ಲ ಅವು. ಅವ್ರ ಮಾತ್ ನಾವ್ ಕೇಳ್ಬೇಕು. ಕಾಡ್ ಒಳಗ್ ಹೋದ್ಮೇಲೆ ಎಲ್ಲ ಫ್ರೆಂಡ್ಸ್ ಆಗ್ಬಿಡ್ತಾವೆ. ಈಗ ನಮ್ಮಲ್ಲಿ ಇಲ್ಲ, ನಾನ್ ಇರ್ಬೇಕಾದ್ರೆ ಬರೀ 3 ಆನೆ ಇದ್ವು ಕಾಡಾನೆ. ಈಗ 25-30 ಆನೆ ಇದಾವೆ ಕಾಡಾನೆಗಳು ಅಲ್ಲಿ ಒಳಗೆ. ಮಕನ ಇದೆ, ಮರಿ ಇದೆ, ಮತ್ತೆ ನಾನಾ ತರ ಗಂಡಾನೆಗಳಿದಾವೆ. ಇವೆಲ್ಲ ಹೋಗಿ ಸಾಕಾನೆ ಅದ್ರೊಳಗ್ ಸೇರುತ್ತೆ. ಹೆಣ್ಣಾನೆ ಇದೆ. ಅಲ್ಲ ಸರ್, ಈ ಆನೆಗಳ ಅದ್ರ ಜೋಡಿ ಫ್ರೆಂಡ್ಶಿಪ್ ಮಾಡ್ಬಿಡ್ತಾವೆ. ಇಲ್ಲ, ಗಂಡಾನೆಗೆ ಹೊಡಿತಾವೆ ಸುಮಾರು. ಈಗ ನೋಡಿ, ಸಾಗರ್ ಅಂತ ಹೇಳಿ ಒಳ್ಳೆ ಆನೆ ನಮ್ದು 94 ಹಿಡಿದಿತ್ತು ಅದು. ಆಗ ಅಂಬರಿ ಗಿಂಬರಿ ಎಲ್ಲ ಅದೇ ಕೊಡ್ತಾ ಇದ್ದು. ಚಿಮ್ಮಗ ಎಲ್ಲ ಒಳ್ಳೆ ಎಲ್ಲ ಕೆಲಸ ಹೋಗ್ತಿತ್ತು. ಮೊನ್ನೆ ಅದಕ್ಕೆ ಹೊಡೆದ್ಬಿಟ್ಟಿದೆ ಕಾಡನಿಗೆ. ಅಯ್ಯೋ, ಏನಾಗಿದೆ ಈಗ? ಗಾಯ ಆಗಿದೆ, ಕುತ್ತಿಗೆ ಹತ್ರ ಹೊಡೆದೇವೆ, ಹಿಂದೆ ಎಲ್ಲ ಹೊಡೆದೇವೆ. ಮೆಡಿಸಿನ್ ನಡೀತಾ ಇದೆ. ಅದು ಮದ ಬಂದಿರೋ ಆನೆ ಹೊಡೆದಿರುತ್ತೆ. ಇಲ್ಲ, ಮದ ಬದ್ಲಿ ಇನ್ನೊಂದು ಯಾವ ಇದೆ ಹೊಡಿತಾ ಸರ್ ಸುಮ್ನೇನು. ಜಗಳ ಆಗ್ತಾವೆ. ಅವೇನ್ ಮಾಡ್ತಾವ ಅಂದ್ರೆ, ಅವು ಬರ್ತಾವಲ್ಲ, ಇವಾಗ ಬೇಡಿ ಗಿಡಿ ಹಾಕಿರ್ತೀವಿ. ಅವು ಬಂದ ಸ್ವಲ್ಪ ಮಿಂಚೆ ಇವು ಜಗಳಕ್ಕೆ ಹೋಗ್ತಾವೆ. ಅವಾಗ ಇವ್ರು ಗೊತ್ತಾರ, ಹಂಗಾಗಿ ಆಗ್ತವೆ. ಸರ್, ಈಗ ಹೇಗೆ ಮೇವು ಚೆನ್ನಾಗಿದ್ದೇನೆ ಸರ್ ಅಲ್ಲಿ? ಮೇವೆಲ್ಲ ತಂದ್ಕೊಡ್ತಾರೆ ಸರ್. ಕೊನೆ ಸ್ವಲ್ಪ ಕಾಡಲ್ಲಿ ಮೇವಿದೆ ಸರ್. ಕಾಡಲ್ಲಿ ಬಿಡೋ ಆನೆಗೆ ಏನ್ ತೊಂದ್ರಲ್ಲ ಸರ್, ಏನಿಲ್ಲ ಅಂತ. ನಮ್ಗೆ ಅಲ್ಲಿ ಕಾಡು ಚೆನ್ನಾಗಿದೆ. ನಮ್ಮಲ್ಲಿ ಯಾರು ಕಾಡ್ ಕಡ್ದಿ ತೋಟ ಮಾಡಿಲ್ಲ. ಹಂಗಾಗಿ ಪೂರಾ ಕಾಡು ಉಳ್ಕೊಂಡಿದೆ. ಸೊ ನಿಮ್ಮ ಪ್ರಕಾರ ಇನ್ನು 2 ತಿಂಗಳ 3 ತಿಂಗಳಲ್ಲಿ ಇವರಿಬ್ರು ಬರ್ತಾರೆ ಹೊರಗೆ ಕ್ಯಾಂಪಿಗೆ? ಹೊರಗಡೆ ಬರ್ತಾನೆ. ಇವನ್ ಬೇಗ ಬರ್ತಾನೆ ಮಕ್ಕನ. ಅವ್ನು ಸ್ವಲ್ಪ ತಡ ಬರ್ತಾನೆ, ದೊಡ್ಡ ಆನೆ ಅಲ್ಲ. ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ.